ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಜಾಗೃತಿಯಿಂದ ಇರಬೇಕಾದಂಥ ದಿವಸ. ಕಾರಣ ಅಷ್ಟಮದಲ್ಲಿ ರಾಹು ಮತ್ತು ಚಂದ್ರ ಇಬ್ಬರೂ ಇರತಕ್ಕಂಥದ್ದು. ಅಷ್ಟಮ ಸ್ಥಾನ ಅಂದರೆ ಕಂಟಕ ಸ್ಥಾನ, ಆಯುಸ್ಥಾನ, ಬಂಧನ ಸ್ಥಾನ, ಗಂಡಾಂತರ ಸ್ಥಾನ, ಮಾಂಗಲ್ಯ ಸ್ಥಾನ ಅಂತ ಇಷ್ಟೂ ಸಹ ಹೇಳಿದ್ದೀವಿ. ಹೆಣ್ಣು ಮಕ್ಕಳು ಇವತ್ತು ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರತಕ್ಕಂಥ ದಿವಸ. ಅಷ್ಟಮದಲ್ಲಿ ರಾಹು ಇದ್ದಾನೆ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಮನೆಯವರು ಅಥವಾ ಇನ್ಯಾರಾದರೂ ಆಗಿರ್ಬೋದು, ಏನೋ ಒಂದು ರೀತಿಯಾದ ಆತಂಕ ಅವರ ಬಗ್ಗೆ, ಅವರ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು. ಸ್ವಲ್ಪ ಜಾಗ್ರತೆ ಇರಲಿ. ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಮುಂಚೆ ಹೆಣ್ಣು ಮಕ್ಕಳು ಇವತ್ತು ನಿಮ್ಮ ಗಂಡಂದರಿಗೆ ಹಣೆಯಲ್ಲಿ ಒಂದು ಸಿಂಧೂರ ಹಚ್ಚಿಬಿಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಹರಸಿ ಒಂದು ಸಿಹಿ ತಿನ್ನಿಸ್ಬಿಟ್ಟು ಕಳಿಸ್ಕೊಡಿ. ಎಲ್ಲವೂ ಶುಭವಾಗುತ್ತೆ. ಅಲ್ಲಿ ಅವ್ರು ಚೆನ್ನಾಗಿದ್ದರೆ ನೀವು ಸಹ ಸುಖವಾಗಿರ್ತೀರ, ನೆಮ್ಮದಿಯಾಗಿರ್ತೀರ. ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ಅಪವಾದಗಳು ನಿಮಗೆ ಬರತಕ್ಕಂಥದ್ದು. ರಾಹು ಚಂದ್ರ ಇಬ್ಬರೂ ಸೇರಿರೋದ್ರಿಂದ ಅಪವಾದಗಳು ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಅಂದರೆ ಈ ಮಿಥ್ಯಾಪವಾದ ಅಂತ ಹೇಳ್ತೀವಿ. ನಿಮ್ದು ಏನೂ ತಪ್ಪಿರೋದಿಲ್ಲ. ಒಂದು ಗಾಳಿ ಸುದ್ದಿ ಹಬ್ಬಿಸ್ಬಿಡ್ತಾರೆ ನಿಮ್ಮ ಬಗ್ಗೆ, ಒಂದು ಊಹಾಪೋಹ, ಇದರಲ್ಲಿ ಸಿಕ್ಕಾಕೊಳ್ತೀರಾ. ಉತ್ತರ ಕೊಡೋದಕ್ಕೆ ಹೋಗಬೇಡಿ. 2 ದಿವಸದಲ್ಲಿ ಅದೇ ಕ್ಲಿಯರ್ ಆಗುತ್ತೆ. ಸುಮ್ಮನೆ ಇದ್ದುಬಿಡಿ. ನಿಮ್ಮ ಬಗ್ಗೆ ಯಾರು ತಪ್ಪು ಕಲ್ಪನೆಯನ್ನು ಸೃಷ್ಟಿ ಮಾಡ್ತಾರೋ ಅವರೇ ಒಂದು ಅಪಾಲಜಿ ಕೇಳ್ಕೊಳ್ತಾರೆ. ನಿಮ್ಮಷ್ಟಕ್ಕೆ ನೀವು ನೆಮ್ಮದಿಯಾಗಿದ್ದುಬಿಡಿ ಇವತ್ತಿನ ದಿವಸ. ಇನ್ನು ಕರ್ಕಾಟಕ ರಾಶಿನವರು ಈಶ್ವರನ ಆರಾಧನೆಯನ್ನು ಮಾಡೋದ್ರಿಂದ ವಿಶೇಷವಾದ ಫಲಿತಾಂಶವನ್ನು ಈ ದಿವಸ ಪಡ್ಕೊಳ್ತೀರಾ.